ನಟಿ ತ್ರಿಷಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಕಾರಣ ದಳಪತಿ ವಿಜಯ್ ಜೊತೆ ಅವರ ಹೆಸರು ಕೇಳಿ ಬಂದಿರೋದು. ಇದಕ್ಕೆ ಪುಷ್ಟಿ ನೀಡುವಂತೆ ವಿಜಯ್ ತಮ್ಮ ಪತ್ನಿಗೆ ವಿಚ್ಛೇದನ ನೀಡಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿಷಾ ಹಾಗೂ ವಿಜಯ್ ಇಬ್ರು ಮೊನ್ನೆಯೊಂದು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಇದನ್ನ ಕಂಡಂತಹ ಹಲವರು ಇವರಿಬ್ರು ಮದುವೆಯಾಗೋದು ಪಕ್ಕಾ ಅಂತಿದ್ದಾರೆ. ಅಂದಹಾಗೆ ನಟಿ ತ್ರಿಷಾಗೆ ಈ ಹಿಂದೆಯೇ ಒಂದು ಮದುವೆ ನಿಶ್ಚಿತಾರ್ಥವಾಗಿತ್ತು. 2015ರಲ್ಲಿ ಉದ್ಯಮಿ ವರುಣ್ ಎಂಬವರ ಜೊತೆ ತ್ರಿಷಾ ಮದುವೆಯಾಗೋಕೆ ಸಿದ್ಧರಾಗಿದ್ರು. ಬಳಿಕ ಹಸೆಮಣೆ ಏರೋ ಮುಂಚೆಯೇ ಅದು ಮುರಿದು ಬಿದ್ದಿತ್ತು. ಈ ಮದುವೆ ಮುರಿದು ಬೀಳೋಕೆ ಕಾರಣ ಏನು ಅನ್ನೋದನ್ನ ತ್ರಿಷಾ ಈಗ ಹೇಳಿದ್ದಾರೆ. ನನಗೆ ಆಕ್ಟಿಂಗ್, ಸಿನಿಮಾ ತುಂಬಾ ಮುಖ್ಯ. ಈ ಕಾರಣಕ್ಕೆ ನನ್ನ ಮದುವೆ ಮುರಿದು ಬಿದ್ದಿದ್ದು. ಬ್ರೇಕಪ್ ಆಯಿತು. ಆ ವ್ಯಕ್ತಿ ನನಗೆ ಮದುವೆ ನಂತರ ಸಿನಿಮಾದಲ್ಲಿ ನಟಿಸಬೇಡ ಎಂದಿದ್ದ. ನಾನು ಸಿನಿಮಾ ಬಿಡೋದಿಲ್ಲ, ನಿನ್ನೆ ಬಿಡ್ತೇನೆ ಎಂದು ಬ್ರೇಕಪ್ ಮಾಡಿಕೊಂಡೆ. ಅಲ್ಲದೆ ನಾನು ಆ್ಯಕ್ಟಿಂಗ್ನಿಂದ ಬ್ರೇಕ್ ತೆಗೆದುಕೊಳ್ಳೋದು ಪ್ರೆಗ್ನೆಂಟ್ ಆದರೆ ಮಾತ್ರ. ಒಂದು ಗ್ಯಾಪ್ನ ನಂತರ ನನ್ನ ಇಮೇಜ್ಗೆ ತಕ್ಕ ಹಾಗೆ ಮತ್ತೆ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ತೇನೆ. ನನ್ನ ಕೊನೆ ಉಸಿರು ಇರುವವರೆಗೂ ಅಭಿನಯ ಮಾಡ್ತೇನೆ ಅಂತ ತ್ರಿಷಾ ಹೇಳಿದ್ದಾರೆ.